ಮೊದಲೇ ಈ ವಿಡಿಯೋ ನೋಡಿ, ದಾವಣಗೆರೆ ಮಲ್ಲಿಕಾರ್ಜುನ್ ಅಂತ MP ಆಗಿ ಮೀಡಿಯಾದವರು ಎರಡು ಪ್ರಶ್ನೆ ಕೇಳ್ತಾರೆ, ಜಮೀರ್ ಸಾರ್ ದಾವಣಗೆರೆಗೆ ಬರ್ತಾರ ಅಂತ. ಅವ್ರು ಹೇಳ್ತಾರೆ ಬಂದ್ರೆ ಬರ್ಲಿ, ಆರಾಮಾಗಿರ್ಲಿ ಅಂತಾರ. ಈ ಆಂಕರ ತೋರಿಸ್ಬೇಡ್ರಿ ಸರ್, ಯಾಕಂದ್ರೆ ಜಮೀರ್ ಸರ್ ಮುಸ್ಲಿಂ ಲೀಡರು. ಯಾಕಂದ್ರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿಗೆ ಜೊತೆ ತಗೊಂಡು ಹೋರಾಡ್ತಾರೆ. ಕಷ್ಟ ಅಂತ ಹೋದ್ರೆ ಅವ್ರ ಹತ್ರ ಯಾರು ಇರ್ಲಿ ಇಲ್ಲ ಅನ್ನಲ್ಲ. ಅವ್ರಿಗೆ ಕಷ್ಟಕ್ಕೆ ಒಂದು ಪರಿಹಾರ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಕರ್ಸ್ಕೊಡ್ತಾರೆ, ಆಸ್ಪತ್ರೆ ಕರ್ಸ್ ನೋಡ್ತಾರೆ, ಏನ್ ಬೇಕಿದ್ರು ಮದುವೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ಜಮೀರ್ ಸಾರ್ ಒಂದು ಲೀಡರ್, ಕರ್ನಾಟಕದ್ದು ರಿಸ್ಪೆಕ್ಟ್ಫುಲ್ ಮಾತಾಡಬೇಕು. ನಿಮಗೆ ಯಾರು ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇ ನೋಡ್ತಾರೆ ನಿಮಗೆ ಮಲ್ಲಿಕಾರ್ಜುನ್ ಅವರೇ. ನಮ್ಮ ಕರ್ನಾಟಕದಲ್ಲಿ ಜಮೀರ್ ಸಾರು ಏನೇನ್ ಕೆಲಸ ಮಾಡ್ತಾರೆ ಎಲ್ಲರೂ ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಸಿಖ್ ಇರ್ಲಿ, ಇಸಾಯಿ ಇರ್ಲಿ, ಎಲ್ಲಾ ಧರ್ಮದವರು ಅವ್ರಿಗೆ ನೋಡ್ತಾರೆ. ಜಮೀರ್ ಸಾರಿಗೆ ರಿಸ್ಪೆಕ್ಟ್ಫುಲ್ ಮಾತಾಡಬೇಕು. ನಮ್ ಜಮೀರ್ ಸಾರಿಗೆ ನೀವು ಬೀಳ್ಸಿ ಮಾತಾಡಿದ್ರೆ ಯಾವತ್ತೂ ನೀವು ಗೆಲ್ಲಲ್ಲ. ನೀವು ಗೆಲ್ಬೇಕಂದ್ರೆ ನಮ್ ಜಮೀರ್ ಸಾರಿಗೆ ದಾವಣಗೆರೆ ಕರೀಲೇಬೇಕು, ಅವರಿಗೆ ಕ್ಷಮೆ ಕೇಳಲೇಬೇಕು. ಜಮೀರ್ ಸಾರಿಗೆ ರೆಸ್ಪೆಕ್ಟ್ ಕೊಡಿ. ಮುಸ್ಲಿಂ ಲೀಡರ್ ಜಮೀರ್ ಸಾರ್. ಇದೇ ಮಾತು ಯಾರನ್ನಾರ ಬೇರೆ ಅವ್ನು ಹೇಳ್ತಿದ್ರೆ ಅವನಿಗೆ ತಿರುಗಿಟ್ ಕೊಡ್ತಿದ್ದೆ, ನಾನು ಕೊಡಲ್ಲ. ಇದು ಆಂಕರ ತೋರಿಸ್ಬೇಡ್ರಿ. ನಮ್ ಜಮೀರ್ ಸಾರಿಗೆ ಕರೀಲೇಬೇಕು. ನೀವು ದಾವಣಗೆರೆಗೆ ಕರ್ದಿ ಕ್ಷಮೆ ಕೇಳಿ. ನಮ್ಮ ಮುಸ್ಲಿಂ ಪಕ್ಷದವರು ನಾವು ಕಾಂಗ್ರೆಸ್ಗೆ ಗೆಲ್ಲಿಸ್ಬೇಕಂದ್ರೆ ನಮ್ ಜಮೀರ್ ಸಾರ್ ಬರಬೇಕು. ನಮ್ದು ಮುಸ್ಲಿಂ ಲೀಡರ್ ಯಾರಂದ್ರೆ ಜಮೀರ್ ಸಾರ್. ನಮ್ ಕರ್ನಾಟಕ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ವಿಡಿಯೋನ ಶೇರ್ ಮಾಡಿ ಪ್ಲೀಸ್.